ನಮಸ್ಕಾರ. ನನ್ನ ನಿನ್ನ ನೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಜ್ ಗಲಗಲಿ. ಚಲನಚಿತ್ರ, ಸಂಗೀತ, ಪುಸ್ತಕಗಳ ಬಗ್ಗೆ ವಿಮರ್ಶನೆ ಮಾಡುವ ನನ್ನ ನಿನ್ನ ನೋಟದಲ್ಲಿ ಈ ದಿನ ಮುಂಗಾರು ಮಳೆ ಚಿತ್ರದ ಸಂಗೀತದ ಬಗ್ಗೆ ವಿಮರ್ಶನೆ. ಮುಂಗಾರು ಮಳೆಯ ಸಂಗೀತದ ನಿರ್ದೇಶಕರು ಅಮೇರಿಕನ್ ನಡಿಗ ಮನೋಮೂರ್ತಿ. ಸಾಮಾನ್ಯ ಗಾಂಧಿನಗರದ ಸಂಗೀತ ನಿರ್ದೇಶಕರಿಗಿಂತ ಮನೋಮೂರ್ತಿಯವರ ಕಥೆಯೇ ಬೇರೆ. 2001ರಲ್ಲಿ ಅಲೆಗ್ರೋ ಸಿಸ್ಟಮ್ಸ್ ಎಂಬ ಕಂಪನಿಯನ್ನು ಸಿಸ್ಕೋದವರು $180 ಮಿಲಿಯನ್ ಖರೀದಿಸಿದರು. ಅಶ್ಯೂರ್ಡ್ ಆಕ್ಸಿಸ್ ಟೆಕ್ನಾಲಜಿ ಎಂಬ ಇನ್ನೊಂದು ಕಂಪನಿಯನ್ನು ಆಲ್ಕಟೆಲ್ದವರು $350 ಮಿಲಿಯನ್ ಕೊಟ್ಟು ಖರೀದಿಸಿದರು. ಆದರೆ ಇದೇ ಕ್ಯಾಲಿಫೋರ್ನಿಯಲ್ಲಿ ನೆಲೆಸಿರುವ ಮನೋಮೂರ್ತಿಯವರು ಬರೀ ಸೀರಿಯಲ್ ಎಂಟರ್ಪ್ರಿನರ್ ಆಗಿ ತೃಪ್ತಿ ಸಿಗಲಿಲ್ಲ, ತಮ್ಮ ಸಂಗೀತದ ಪ್ರೇಮಕ್ಕೆ ದಾರಿ ಕೊಟ್ಟರು. ಅಮೇರಿಕ ಚಿತ್ರದ ಸಂಗೀತ ನೆನಪಿದೆಯಾ ತಾನೇ? ಅದಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿಯವರೇ. ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಕಾರ್ ಹಾಡು ಕೇಳಿದಿರಾ? ಆ ಹಾಡನ್ನು ಕೇಳಿದರೆ ಈಗಲೇ ಎದ್ದು ಕುಣಿಯೋಣ ಅನಿಸುತ್ತೆ ಅಲ್ವಾ? ಅದರ ಸಂಗೀತ ನಿರ್ದೇಶಕರು ಕೂಡ ಮನೋಮೂರ್ತಿಯವರೇ. ಒಟ್ಟಿನಲ್ಲಿ ಮನೋಮೂರ್ತಿಯವರು ಕನ್ನಡ ಚಲನಚಿತ್ರ ಜಗತ್ತಿಗೆ ತಮ್ಮ ಸಂಗೀತದ ಮೂಲಕ ಒಂದು ಹೊಸ ಜೀವನವನ್ನೇ ಕೊಟ್ಟಿದ್ದಾರೆ ಅಂದರೆ ತಪ್ಪೇನಲ್ಲ. ಇತ್ತೀಚೆಗೆ ಕನ್ನಡದ ಚಲನಚಿತ್ರದ ಜಗತ್ತಿನಲ್ಲಿ ಹೆಸರು ಮಾಡುತ್ತಿರುವ ಇನ್ನೊಂದು ಚಿತ್ರ ಮುಂಗಾರು ಮಳೆ. ಸಂಗೀತ ಅಂತೂ ತುಂಬ ಹೆಸರು ಮಾಡ್ತಾ ಇದೆ, ಅದೆಷ್ಟೋ ಹೊಸ ರೆಕಾರ್ಡ್ಸು ಕೂಡ ಮಾಡ್ತಾ ಇದೆ ಅಂತೆ. ಒಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಚಿಗುರು ಬಂದಂತಾಗಿದೆ. ಬೇರೆ ಭಾಷೆಯ ಕಲಾವಿದರು ಕೂಡ ಕನ್ನಡ ಫಿಲ್ಮ್ಗೆ ಧುಮುಕ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಮನೋಮೂರ್ತಿಯವರು ಸುಪ್ರಸಿದ್ಧ ಹಿಂದಿ ಗಾಯಕರಾದಂಥ ಸೋನು ನಿಗಮ್, ಕುನಾಲ್ ಗಾಂಜಾವಾಲಾ, ಶ್ರೇಯಾ ಘೋಷಾಲ್ ಮುಂತಾದವರನ್ನು ಅಳವಡಿಸಿಕೊಂಡು ಈ ಚಿತ್ರದ ಸಂಗೀತದ ರಸದತಣವನ್ನೇ ನೀಡಿದ್ದಾರೆ. ಬನ್ನಿ ಈಗ ಪ್ರದೀಪ್ ರಾಮಕೃಷ್ಣ ಹಾಗೂ ಸುಜಯ ದೇಸಾಯಿಯವರು ಈ ಚಿತ್ರದ ಸಂಗೀತದ ಬಗ್ಗೆ ಅವರ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈಗ ನನ್ನ ನಿನ್ನ ನೋಟ. ಮೊದಲನೇ ಹಾಡು ಚಿತ್ರದ್ದು ಟೈಟಲ್ ಸಾಂಗು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅಂತ ಗಾಯಕ ಸೋನು ನಿಗಮು ಯೋಗಿರಾಜ್ ಭಟ್ ರಚನೆಯನ್ನು ಹಾಡಿದ್ದಾರೆ. ಈ ಹಾಡು ಒಬ್ಬ ಪ್ರೇಮಿ ತನ್ನ ಪ್ರಿಯತಮೆಯನ್ನು ಹೇಗೆ ನೆನಿತಾನೆ, ಅವನ ಪ್ರೇಮವನ್ನು ಹೇಗೆ ಬಣ್ಣಿಸ್ತಾನೆ ಅನ್ನೋದು ಹಾಡು. ಈ ಹಾಡಿನಲ್ಲಿ ಎರಡು ಲೈನ್ ಬರುತ್ತೆ. ಭೂಮಿ ಕೆನ್ನೆ ಮೇಲೆ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಹೆಜ್ಜೆಯ ಮೇಲೆ ಆ ಹುಡುಗಿಯ ಪ್ರೇಮದ ಗುರುತು, ಹೆಜ್ಜೆಯ ಗೆಜ್ಜೆಯ ನಾದದ ಗುರುತು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಹಾಡನ್ನು ಕೇಳೋಣ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಬರೆದು ಹೆಸರ ಕಾಮನ ಬಿಲ್ಲು ಏನು ಮೋಡಿಯೋ. ಮುಂಗಾರ ಮಳೆ ಚಲನಚಿತ್ರದ ಈ ಟೈಟಲ್ ಹಾಡಿನಲ್ಲಿ ಆ ಮಳೆಯನ್ನು ಎಷ್ಟು ಸುಂದರವಾಗಿ ರಚಿಸಿದರ್ರಿ. ಮಲೆನಾಡಿನ ಆ ಸುಂದರವಾದ ಆ ದೃಶ್ಯಗಳು ಮತ್ತು ಅದ್ಭುತವಾದ ಜೋಗ್ ಜಲಪಾತ ಮಧ್ಯೆ ತೆಗೆದಿರುವ ಈ ಸುಗಮ ಸಂಗೀತ ನನಗಂತೂ ತುಂಬ ಇಂಪಾಗಿದೆ ಅನಿಸ್ತಪ್ಪ. ನನಗೂ ಇಷ್ಟ ಆಯ್ತು. ಅದರಲ್ಲೂ ಈಗಿನ ಕಾಲದಲ್ಲಿ ಕನ್ನಡ ಮೂವೀಸು ಇಷ್ಟು ಇನೋವೇಟಿವ್ ಕ್ರಿಯೇಟಿವ್ ಆಗಿ ಮಾಡಿರೋದು ನೋಡಿ ತುಂಬ ಹೆಮ್ಮೆ ಆಯಿತು ನನಗೆ. ನನಗೂ ತುಂಬ ಹೆಮ್ಮೆ ಅನಿಸ್ತು ಈ ಹಾಡು ಕೇಳಿದ್ಮೇಲೆ. ಪ್ರದೀಪ, ಎರಡನೇ ಹಾಡು ಒಂದು ನಾವು ನಾಪ್ಸ್ಕೊಂತಿದ್ವಲ್ಲ ಅವತ್ತು, ಯಾವ್ದು ಹೇಳಿ ಅದು? ಅರಳುತ್ತಿರು ಜೀವದ ಗೆಳೆಯ. ಹಾಂ, ತುಂಬ ಚೆನ್ನಾಗಿದೆ ಆ ಹಾಡು. ಏನು ಅಂದರೆ ಎಷ್ಟು ಸುಂದರವಾಗಿ ಬರೆದಿದ್ದಾರಲ್ವಾ ಕವಿ ಹಾಡನ್ನ. ಆ ಹಾಡು ಬರೆದವ್ರು ಯಾರು ಗೊತ್ತಾ ನಿಮಗೆ? ಆ ಹಾಡು ಬರೆದವರು ಕನ್ನಡದ ಪ್ರಸಿದ್ಧ ಕವಿ ಜಯಂತ್ ಕಲ್ಕಣಿ ಅಂತ. ಅವರು ದಿನನಿತ್ಯದ ಬದುಕಿನ ನಿದರ್ಶನಗಳನ್ನ ತಗೊಂಡು ರತ್ನದ ಮಣಿಯನ್ನು ಹಾರಕ್ಕೆ ಹೇಗೆ ಪೂರ್ಣಿಸಿದರೋ ಅದೇ ಥರ ಈ ಹಾಡನ್ನು ಬರೆದಿದ್ದಾರೆ.
ಹಕ್ಕಿಯು ಹಾಡಿದೆ ತನ್ನ ಹೆಸರನ್ನು ಕೇಳದೆ, ಸಂಪಿಗೆ ಬೀರಿದೆ ಕಂಪನು ಯಾರಿಗೂ ಕೇಳದೆ ಅಂತ ಕವಿ ಸಖತ್ತಾಗಿ ಬರೆದಿದ್ದಾರೆ. ವಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ಪ್ರದೀಪ್ ನೀವು. ಥ್ಯಾಂಕ್ಸ್. ಈಗ ನಾವು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಹಾಡನ್ನು ಕೇಳೋಣವಾ? ಕೇಳೋಣ. ಅರಳುತ್ತಿರು ಜೀವದ ಗೆಳೆಯ, ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವೇ, ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲೇ ಇರಲಿ ಭಾವನೆ. ಹಕ್ಕಿಯು ಹಾಡಿದೆ ತನ್ನ ಹೆಸರನ್ನು ಹೇಳದೆ, ಸಂಪಿಗೆ ಬೀರಿದೆ ಕಂಪನು ಯಾರಿಗೂ ಕೇಳದೆ, ಬೀಸುವ ಗಾಳಿಯ ಹಕ್ಕಿಯ ಹಾಡಿನ ನಂಟಿಗೆ ಹೆಸರಿನ ಹಂಗಿಲ್ಲ. ಪ್ರೇಮ ಮತ್ತು ಸ್ನೇಹದ ಬಗ್ಗೆ ಈ ಹಾಡಿನಲ್ಲಿ ಶ್ರೇಯಾ ಘೋಷಾಲ್ ಅವರು ಎಷ್ಟು ಅರ್ಥವಾಗಿ ಆಮೇಲೆ ಎಷ್ಟು ಭಾವನೆಯಿಂದ ಒಂದು ಹಾಡು ಹೇಳಿದ್ದಾರೆ ಅನಿಸ್ತು ನನಗೆ. ಈಗ ಯಾವ ಹಾಡು ಮೇಲೆ ಮಾತಾಡ್ತಿದ್ದೀವಿ ಗೊತ್ತಾ ನಿಮಗೆ? ಸೂಪರ್ ಹಿಟ್ ಮೂರನೇದು ಅನಿಸುತ್ತಿದೆ ಯಾಕೋ ಇಂದು. ನಾನು ಹೇಳೋದು ಈ ಮೂವಿಯಲ್ಲಿ ಈ ಹಾಡು ಮೋಸ್ಟ್ ರೊಮ್ಯಾಂಟಿಕ್ ಆ್ಯಂಡ್ ದ ಬಿಗ್ಗೆಸ್ಟ್ ಸೂಪರ್ ಹಿಟ್ ಆಫ್ ಆಲ್ ಟೈಮ್ಸ್ ಅಂತ ನನ್ನ ಅಭಿಪ್ರಾಯ. ಅದರಲ್ಲೂ ಸೋನು ನಿಗಮ್ ರೀ, ನನ್ನ ಫೇವ್ರೆಟ್ ಸಿಂಗರ್ ಬೇರೆ ಈ ಹಾಡು ಹೇಳಿದ್ದಾನೆ. ಸಿಂಗರ್ ಅವರು. ಆಮೇಲೆ ಈ ಹಾಡಲ್ಲಿ ನೀವು ನೋಡಿದ್ರೆ ಅದರಲ್ಲಿರೋ ಬೀಟ್ಸು ರಿದಮು ಟೀನೇಜರ್ಸ್ಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಸುಜಿಯಾ, ಈ ಹಾಡನ್ನ ನೀವು ಆಲ್ಸ್ ಕೇಳಿದ್ರೆ ಸೋನು ನಿಗಮ್ ಹಿಂದಿನವರು ಅಂತ ಚೆನ್ನಾಗಿ ಗೊತ್ತಾಗತ್ತೆ. ನಮ್ಮ ಹಳೆ ಕನ್ನಡದ ಗಾಯಕ PB ಶ್ರೀನಿವಾಸ್ ಈ ಹಾಡು ಹೇಳಿದರೆ ಎಷ್ಟು ಚೆನ್ನಾಗಿರ್ತಿದ್ರು ಅಂತ ಅನಿಸುತ್ತೆ ನನಗೆ. ಈ ಸೋನು ನಿಗಮ್ ಹಾಡಿರುವ ಈ ಹಾಡನ್ನು ಕೇಳೋಣ ಈಗ. ಕೇಳೋಣ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಎಂದು. ಏನಿದು ಉದಿತ್ ನಾರಾಯಣು, ಸುನಿಧಿ ಚೌಹಾನು, ಸೋನು ನಿಗಮ್ಮು ಇವರೆಲ್ಲರೂ ಈ ಚಲನಚಿತ್ರ ಕೇಳಿರೋ ಹಾಡುಗಳು ಒಂದಕ್ಕಿನ್ನ ಒಂದು ಟ್ರೂ ಮಾಸ್ಟರ್ ಪೀಸ್, ಅಮೇಝಿಂಗ್. ನಾನಂತೂ ಇನ್ಮೇಲೆ ಜಾಸ್ತಿ ಕನ್ನಡ ಹಾಡುಗಳು ಕೇಳಕ್ಕೆ ಶುರು ಮಾಡ್ಬಿಡ್ತೀನಿ. ಒಳ್ಳೆಯದು. ಈ ಪ್ರಸಿದ್ಧ ಕವಿಗಳು, ಈ ಸಣ್ಣ ಕತೆ ಬರಹಗಾರರಾದ ಜಯಂತ್ ಕಲ್ಕಣಿ ಅವರು ಮತ್ತು ಯೋಗರಾಜ್ ಭಟ್ ಮತ್ತು ಶಿವು ಇವ್ರುಗಳೆಲ್ಲ ಸೇರಿಕೊಂಡು ಒಂದು ಹಾಡಿಗೆ ಒಂದು ಸುಂದರವಾದ ರಚನೆ, ಆಮೇಲೆ ಸಿನಿಮಾಟೋಗ್ರಫಿ, ಈ ಹಾಡಿಗೆ ಹಿನ್ನೆಲೆ, ಇವೆಲ್ಲ ಸೇರಿಸಿ ಒಂದು ಒಳ್ಳೆ ಪ್ಯಾಕೇಜ್ ಮಾಡಿದ್ದಾರೆ. ಸಂಗೀತದ ರಸದೌತಣ ನಮ್ಗಳಿಗೆ ಕೊಟ್ಟಿದ್ದಾರೆ. ಖಂಡಿತ ನೀವು ಹೇಳಿದ ಸರಿ. ಒಟ್ಟಿನಲ್ಲಿ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು, ಪ್ರತಿಯೊಂದು ಹಾಡುಗಳು ಸಖತ್ತಾಗಿದೆ. ನನಗೆ ಈ ಮೂವಿ ಹಾಡುಗಳೆಲ್ಲ ತುಂಬ ಇಷ್ಟ ಆಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ನನ್ನ ನಿನ್ನ ನೋಟದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ನಾನು ಜಯಶ್ರೀ.